ಈ ಮಾರಾಟ ಕೇಂದ್ರಕ್ಕೆ ನಾನು ಬಂದಿದ್ದೆ. ಇವತ್ತಿನಿಂದ ರಾಮನಗರದ ಕೆಲವು ಆಸಕ್ತ ರೈತರು ಮತ್ತು ರೈತ ಮುಖಂಡರು, ಮಾವು ಬೆಳೆಗಾರರು, ನಮ್ಮ ಉಡುಪಿ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಇವರ ಸಹಯೋಗದಲ್ಲಿ ಒಂದು ಮಾವು ಮೇಳ ಪ್ರಾರಂಭ ಆಗಿದೆ. ಅದನ್ನು ಅಧಿಕೃತವಾಗಿ ನಾನು ಇವತ್ತು ಚಾಲನೆ ಕೊಟ್ಟು ಬಿಡುಗಡೆ ಮಾಡ್ತಾ ಇದ್ದೇನೆ. ಸುಮಾರು 12 ರಿಂದ 15 ವಿವಿಧ ಮಾವಿನ ತಳಿಗಳ ಹಣ್ಣುಗಳು ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಮಾರಾಟ ಮಾಡಲಿಕ್ಕೆ. ಮತ್ತು ಬೇರೆ ಬೇರೆ ರೀತಿಯ ವೈವಿಧ್ಯಮಯವಾದಂಥ ಖಾದ್ಯಗಳನ್ನು ಕೂಡ ಅವರು ಕೆಲವು ಸರಬರಾಜು ಮಾಡ್ತಾಯಿದ್ದಾರೆ. ಒಟ್ಟಾಗಿ ದೊಡ್ಡನಗುಡ್ಡೆ ನಡೆಯುವಂಥ ಮಾವು ಮೇಳಗಳು ಇವತ್ತಿನಿಂದ ಪ್ರಾರಂಭವಾಗಿ ಭಾನುವಾರ ಸಂಜೆವರೆಗೆ ಅಂದರೆ ಹೆಚ್ಚು ಕಡಿಮೆ 4 ದಿವಸಗಳ ಕಾಲ ಇಲ್ಲಿಯ ಮಾವು ಆಸಕ್ತರಿಗೆ ಮತ್ತು ಬಳಕೆದಾರರಿಗೆ, ಮಾವನ್ನು ಖರೀದಿಸುವವರಿಗೆ, ವಿವಿಧ ಮಾವಿನ ಹಣ್ಣನ್ನು ನೋಡುವವರಿಗೆ ಮತ್ತು ಅದನ್ನು ಖರೀದಿಸುವವರಿಗೆ ಒಂದು ಅವಕಾಶ ಅಂತ. ಎಲ್ಲರಿಗೂ ನಮಸ್ಕಾರ. ಇವತ್ತು 14ನೇ ತಾರೀಕಿಂದ 17ನೇ ತಾರೀಕಿನವರೆಗೆ ರಾಮನಗರ ನಮ್ಮ ಒಂದು ರೈತ ಬೆಳೆಗಾರರ ಸಂಘ ಇವತ್ತು ದೊಡ್ಡನಗುಡ್ಡೆಯಲ್ಲಿ ಈ ಒಂದು ಮಾವು ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇದು ರೈತರಿಂದನೇ ನೇರವಾಗಿ ಗ್ರಾಹಕರಿಗೆ ಒಂದು ಮಾವಿನ ಒಂದು ಹಣ್ಣಿನ ರುಚಿ ತಲುಪಲಿ ಅನ್ನುವಂಥ ನಿಟ್ಟಿನಲ್ಲಿ ಇಲಾಖೆ ಇವರಿಗೆ ಸಹಕಾರವನ್ನು ನೀಡ್ತಾ ಇದೆ. ಸುಮಾರು 12 ಟನ್ನಷ್ಟು ಮಾವಿನ ಹಣ್ಣನ್ನು ಈ ಬಾರಿ ಪ್ರಥಮವಾಗಿ ತಂದಿದ್ದಾರೆ. ಮುಂದೆ ಡಿಮ್ಯಾಂಡ್ ಬಂದಲ್ಲಿ ಅದು ಹೆಚ್ಚಿನ ಇದನ್ನು 2ನೇ ಇದರಲ್ಲಿ ಅವರು ತರಲಿಕ್ಕಿದ್ದಾರೆ. ಈಗ ಆಲ್ರೆಡಿ ಮಲ್ಗೋಬಾ ಮತ್ತು ಇಮಾಮ್ ಪಸಂದು ಮತ್ತು ದಶಹರಿ, ಹಾಗೆ ರಸ್ಪುರಿ, ಆಮೇಲೆ ಆಪೂಸು, ಹಾಗೆ ಮತ್ತು ಕಳಪ್ಪಾಡಿ, ಮುಂಡಪ್ಪ, ಈ ಎಲ್ಲ ತಳಿಗಳನ್ನು ಅವರು ಈ ಒಂದು ಮೇಳಕ್ಕೆ ತಂದಿದ್ದಾರೆ. ಸಾಕಷ್ಟು ಜನ ಇದರ ಒಂದು ಸದುಪಯೋಗವನ್ನು ಗ್ರಾಹಕರು ಪಡೆದು ರೈತರನ್ನು ಒಂದು ಪ್ರೋತ್ಸಾಹಿಸಬೇಕಾಗಿ ನಮ್ಮ ಇಲಾಖೆ ಪರವಾಗಿ ಒಂದು ಮನವಿಯನ್ನು ಸಾರ್ವಜನಿಕರಲ್ಲಿ ಇಡ್ತಾ ಇದ್ದೇವೆ.